ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೈಗೆ ಹುಷಾರಿಲ್ಲ ಅಂತೇಳಿ ಹಾಸ್ಪಿಟಲ್ ಹೋಗಿದ್ದೆ. ಸೊ ಹಂಗಾಗಿ ವಿಡಿಯೋ ಮನೆಯಲ್ಲಿ ಟೈಮ್ ಸಿಕ್ಕಿಲ್ಲ. ನಾನು ಬೇಗ ಹೋಗಬೇಕಿತ್ತು ಮತ್ತು ರಿಪೋರ್ಟ್ಸ್ ಎಲ್ಲ ತಗೋಬೇಕಾಗಿತ್ತು ಹಾಸನ್ಗೆ. ಸೊ ಹಂಗಾಗಿ ನಾನು ಸ್ವಲ್ಪ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಹಾಸನ ಹೋಗಿ ಮತ್ತು ಅದು ರಿಪೋರ್ಟ್ಸ್ ಎಲ್ಲ ತೊಗೊಂಡ್ವಿ. ಮತ್ತು ಡಾಕ್ಟರ್ ಹೇಳಿದ್ರು ಎಲ್ಲ ಕಡೆ ತೋರಿಸ್ತಾ ಇದ್ದರೂ ಕೂಡ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬರ್ತಾಯಿದೆ. ಫೈನಲಾಗಿ ಎಲ್ಲ ಸ್ಕ್ಯಾನು, ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿ ನೆಕ್ಸ್ಟಿಗೆ ಇವಾಗ ಮತ್ತೆ ಡಾಕ್ಟ್ರ್ ಹೇಳಿದ್ರು ಒಂದು CT ಸ್ಕ್ಯಾನ್ ಮಾಡಿಸ್ಬೇಕಂತೇಳಿ. ಸೊ ಅದನ್ನು ಮಾಡಿಸ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾಯಿದ್ದೀವಿ. ಇನ್ನು ನೆಕ್ಸ್ಟು ನಾಳೆ ನೋಡಬೇಕು CT ಸ್ಕ್ಯಾನಲ್ಲಿ ಏನು ರಿಪೋರ್ಟ್ ಬರುತ್ತೆ ಅಂತ. ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೋದರೆ ಎವ್ರಿ ಡೇ ಸುತ್ತಾ ಇರಬೇಕು. ಸದ್ಯಕ್ಕೆ ನಾನು ಡೈಲಿ ನಾಳೆ ಇವತ್ತು ಅಂತ 4 ಡೇಸಿಂದ ಓಡಾಡ್ತಾನೆ ಇದ್ದೀನಿ. ಫೈನಲಾಗಿ ಡಾಕ್ಟ್ರು ಯಾವತ್ತು ಏನಂತ ಡಿಸೈಡ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಕಡೆ ಡಿಸೈಡ್ ಬರ್ತಿರೋದೇ ಬಲ್ಕಿ ಯೂಟ್ರಸ್ ಅಂತ ಬರ್ತಾಯಿದೆ. ಸೊ ಅದಕ್ಕೆ ನಾನು ಆದಷ್ಟು ಏನಾದರೂ ಕಂಟ್ರೋಲ್ ಮಾಡಬೇಕಂತೆಲ್ಲ ಮಾಡ್ತಾಯಿದ್ದೀನಿ. ಬಟ್ ಆದರೂ ಅದು ಸರಿ ಹೋಗ್ತಾಯಿಲ್ಲ. ಫೈನಲಿ ನೋಡಬೇಕು ಡಾಕ್ಟ್ರು ಏನು ಹೇಳ್ತಾರೆ ಏನೋ ಅಂತ. ಸೊ ಅದಕ್ಕೆ ಸರಿ ಮುಗಿಸ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಹೊರಟಿದ್ದೀವಿ. ಮನೆಗೆ ಹೋಗೋಷ್ಟರಲ್ಲಿ ಲಂಚ್ ಟೈಮ್ ಆಗ್ತಾಯಿದೆ. ಮನೆಗೆ ಹೋಗಿ ಊಟ ಮಾಡೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಹಾಗೆ ನಮ್ಮ ಮನೆಯವ್ರು ಏನೋ ಮಾತಾಡ್ತಾ ಏನೇನೋ ತಮಾಷೆ ಮಾಡ್ಕೊಂಡು ಹೋಗ್ತಾಯಿದ್ರು ಗಾಡಿನಲ್ಲಿ. ನನಗೆ 2 ವೀಲರ್ ಅಂದರೆ ಭಯ, ಅದಕ್ಕೆ ಎದುರಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದಾರೆ. ಅವ್ರ ಕಡೆ ಮೇವು ಅಂತ ಮೂಲಂಗಿ ಅವ ಮಾಡಿದ್ರೆ ತಂದವ ಅಲ್ಲಿ ಬೆಂಡು ಬಿದ್ದಾವ. ಅಲ್ಲಿ ತಂತಲ್ ತಂದವು. ಸೋರೆಕಾಯಿ ಅರ್ಧ ಅದೆಲ್ಲ ಕೊಳ್ತೋಯ್ತು. ಅದೇನು ಕುಂಬಳಕಾಯಿ ಎಷ್ಟು ಬೇಗ ಬಂತು ನೋಡ್ದ. ಅದು ಗೊಬ್ಬರ ಹಾಕಿದ ತಕ್ಷಣ ಇದು ಬರೋದೇ ಇಲ್ಲ ನಂಗಿತ್ತು. ಅದಕ್ಕೆ ದೊಡ್ಡ ಕಿತ್ಕೊಂಡ್ರೆ ಮತ್ತೆ ಚಿಕ್ಕದು ಇನ್ನೊಂದು ವಾರಕ್ಕೆ ಬೆಳೀತದೆ. ಉಂಟಾಯ್ತದೆ ದಟ್ಟಗಿರುತ್ತೆ. ಕಿತ್ಕೊಂಡ್ರೆ ಉಳಿದು ದೊಂಟಾಗಿ ಬರುತ್ತೆ. ಕಾಯೆಲ್ಲ ಯಾಕೆ ಒಣಗೋಯ್ತಾವಲ್ಲ? ಬೋಲ್ತಾವೆ ಒಣಗೋಯ್ತವೆ ಅಷ್ಟು ಸಣ್ಣಕ್ಕೆ. ಇದು ಕಾಯಿ ಸಿಪ್ಪೆ ಸುರಿದ ಪರಂಗಿಣ ಆಗೈತೆ. ಮುಖಾನ ಫುಟ ನಾನು ನೆನ್ನೆಲೆ ಹೇಳೋಣ ಅಂತ ಮಾಡಿದೆ. ಅದು ಅಂತಬೇಕು. ಗೊಣಚಿ ಇದು ಅಂತ ಅಲ್ಲಿ ಐತಲ್ಲ ಬಿಡ್ದು ಪರ್ದೆ ತಡಕಿದ್ರೆ ಅದು ಇಡ್ಕಡಿ ಒಬ್ರು ಕೇಳಿ ನಾನು ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ. ಅದಕ್ಕೆ ಹಂಗೆ ಇಟ್ಕೊಂಡು ಸಾಕು ತೆಗಿ. ನೀವು ಹೇಳ್ದಂಗೆ ಸೆಂಟ್ರಲ್ ನಾನು ಡಬ್ಬಕ್ಕೆ ಇಟ್ಕೊತೀನಿ, ಏನಾಗತ್ತೆ. ಅಯ್ಯೋ ಬೇಡ, ಇಲ್ಲಿ ಫ್ರೀ ಆಗಿದ್ದಾಗ ತಗೋವಾಗದ ಹೆಂಗದ ದೊಬ್ಬಕ್ಕೆ ಹಾಕ್ಯಂದ್ರೆ ಫ್ರೆಶ್ ಆಗ್ತೀನಿ ಒಂದು ಬಿಡೆ. ಇದ್ದು ಯಾಕೆ ಇದು ಮಾಡ್ತೀಯ? ಇದು ಫ್ರೆಶ್ ಐಟಮ್, ತಗೋ ಸ್ಟಾಕ್ ಇಡೋ ಐಟಮ್ ಅಲ್ಲ. ಅಲ್ಲಿ ಹೋಗ್ಲಿಸ್ದಂಗೆ ಆಯ್ತದ. ಇಲ್ಲಿ ಅಂದ್ರೆ ಚೆನ್ನಾಗಿರ್ತದ. ಇಲ್ಲಿ ಬೇಕು ಅಂದ್ರೆ ಇಲ್ಲಿ ಬಂದು ಬಗಲ್ ಬಂದು ಇಲ್ಲಿ ಬಂದು ಇಲ್ಲಿ ಕಿತ್ಕೋಕಲ್ವೇ? ಪ್ಯಾಟಿಗೆ ಹೋಗ್ಬೇಕೆ? ಹಿಂಗೆ ಬಂದು ಹಿಂಗೆ ಕಿತ್ಕೊಂಡು ಹಿಂಗೆ ಹೋಯ್ತಾ ಇರೋದಪ್ಪ. ಅಲ್ಗೆ ಹಾಕ್ತೀನಿ ತಡಿ. ಇವಾಗ ಸ್ವಲ್ಪ ಮೆಂತ್ಯನೂ ಧನಿಯಾನ ನೀನು ಹಾಕ್ತಾನೆ ಇದೆಯಾ? ಇಲ್ಲ, ಇವಾಗ ಹಾಕ್ತೀನಿ ಕಣ್ಮಮ್ಮ. ನೆನ್ನೆ ತಾನೇ ಹಾಕ್ದೆ ನೀನು. ನೆನಗೆ ಹಾಕ್ಬಿಟ್ಟು ಮಳೆ ಬತ್ತು ಅಂತ ಕರ್ಕೊಂಡೋದೆ. ಇನ್ನೊಂಚೂರು ಸಾಂಬಾರು ಅಪ್ಪರ ಹೋದದ. ಹಾಕ್ತೀನಿ, ಅದು ಖಾಲಿ ಆಗೋಷ್ಟು ಬರ್ತದೆ. ಬರ ಮಾಡಿಷ್ಟು ಅದು ಹುಟ್ಟದೆ 15 ದಿನ. ಹಬ್ಬಕ್ಕಾಗದು ಅಲ್ಲಿ ಆದ್ರೂ ಮಾಡ್ಬೋದು. ಸಾರು ಮಾಡ, ಸೊಪ್ಪಿನ ಸಾರು ಹಂಗೆ ಮಾಡೋದು. ಸೊಪ್ಪಿನ ಸಾರು ಮಾಡ್ತೀನಿ. ಸೊಪ್ಪು ಸೊಪ್ಪು ಪಾಲಕ್ ಪೂರಿಗೆ ಚೆನ್ನಾಗಿರ್ತೀನಿ. ಅಷ್ಟು ದಿನ ಬೆಳೆಲಿ ನಡೆಯೋದು. ಯಾಕೆ ಮಾಡೋದು? ಇದಕ್ಕೆ ಬೆರ್ಕಿಗೆ ಹಾಕಿ ಚೆನ್ನಾಗಾಗ್ತದೆ. ಅದು ಸ್ವಲ್ಪ ಅಪ್ಪಾಜಿ ಬಂದರೆ ಹೊಚ್ಚ ಕಿತ್ಕೊಬರೋದು. ಒಂದು ಈವೆಂಟ್ ಪಪಾಯ ಇದೆ. ಸೊ ಅದನ್ನು ಹಾರ್ವೆಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಕಾಣಿಸ್ತಾ ಇದೆಯಾ? ಅಲ್ಲಿ ಒಂದೇ ಅಲ್ಲಿ ಅಲ್ಲಿ ಮಾಮ ಇವಾಗ ಅದನ್ನ ಹಾರ್ವೆಸ್ಟ್ ಮಾಡೋಕ್ಕೆ ಒಳ್ಳೆ ಜ್ವಾಲೆ ಎತ್ಕೊಂಡ್ಬಂದಿದ್ದಾರೆ.
ನೋಡಿ ಹಿಂಗೆ ಹಾಕಿ ಹಿಂಗೆ ಕೀಳೋದು. ಕೆಳಗಡೆ ಬಿದ್ದರೆ ಅಲ್ಲೇ ಒರೆಯೋದೇ ಬೇಡ, ಅದೇ ಹೊರ್ಕೊಳುತ್ತೆ. ಏನಾದರೂ ಹಾಕಮ್ಮ ಕೆಳಗಡೆ. ನಿಧಾನಕ್ಕೆ ಇದು ಮಾಡು. ಭಯ ತೋರಿಸು. ಈ ಥರ ಹಾರ್ವೆಸ್ಟಿಂಗ್ ಮಾಡೋದು. ಅದಕ್ಕೇನಾದರೂ ಕೆಳಗಡೆ ಹಿಡ್ಕೊಂಡಿದ್ದಿದ್ರೆ ಆಗ್ತಿತ್ತು. ಮಮ್ಮ ಅದನ್ನ ಕ್ಯಾಚ್ ಹಿಡಿಯೋಕ್ಕಾಯ್ತದ? ನಾನು ಹಿಡ್ಕೊ, ನನಗೆ ಬೇಡ. ಅದು ಫುಲ್ ಹಣ್ಣಾಗಿದ್ದು ನಂಗೆ ಗೊತ್ತಿತ್ತು. ಹಾಗೆ ಇನ್ನೊಂದು ಸ್ವಲ್ಪ ಇದೆ. ಎಂಥದ್ದು ಹೇಳೋದು ಇದನ್ನು? ಸಬ್ಬಕ್ಕಿ ಸೊಪ್ಪಲ್ಲಮ್ಮ, ಸಬ್ಸಿಗೆ ಸೊಪ್ಪು. ಅಲ್ಲಿ ಸೊಪ್ಪು ಜೊತೆಗೆ ಇದನ್ನು ಸ್ವಲ್ಪ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ ನಾವು. ನೋಡಿ ಚೆನ್ನಾಗಿತ್ತಲ್ಲ, ಸ್ವಲ್ಪ ಹಾರ್ವೆಸ್ಟ್ ಮಾಡೋಣ. ಎಲ್ಲ ಕಲರ್ ಚೇಂಜ್ ಆಗಿಬಿಟ್ಟೈತೆ ತಾನೇ. ಹಾಂ, ಅವ್ರಿಗೆ ಬೋಂಡ ಬಜ್ಜಿ ಮಾಡೋಕ್ಕೆ ಬೇಕಾದರೆ ನಾವೆಲ್ಲ ಹಾರ್ವೆಸ್ಟ್ ಮಾಡಿಬಿಟ್ರೆ ಸಾಕ. ಇಷ್ಟು ಹಾರ್ವೆಸ್ಟ್ ಮಾಡಿರೋದು. ಈ ಥರನೂ ಪಪ್ಪಾಯ ತಿಂತಾರೆ ಅಂತ ನನಗೆ ಇವಾಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಯೂಟ್ಯೂಬ್ಗೆ 1 hour 10 ನಿಮಿಷ ವಿಡಿಯೋ ಆಗುತ್ತೆ ತಡಿ. ವಿಡಿಯೋ ನೋಡಿದ ತಕ್ಷಣ ಗುಂಡ ನೋಡಲ್ಲಿ ಎಷ್ಟು ಚೆನ್ನಾಗಿ ಬರ್ತಾವ ಪಕ್ಕಕ್ಕೆ. ಹೇಗೆ? ಹಾಂ, ಕೈ ಕಟ್ ಬಾಯಿ ಮುಚ್ಚ. ಪಪ್ಪಾಯ ತಿಂದ್ಬಿಟ್ಟು ಪಪ್ಪಾಯ ಹೆಂಗ್ ತಿನ್ನೋದು? ಹಿಂಗ್ ತಿರ್ಗಮ್ಮ ಒಂದು ನಿಮಿಷ. ಒಂದು ಪಿಕ್ಚರ್ ಮಮ್ಮ ಮಮ್ಮ. ವಾ, ಇವತ್ತೆಲ್ಲ ಕ್ಲಾಸ್ ಐತೆ ದೇವ. ಅದಕ್ಕೆ ಹೇಳ್ತೀನಿ, ಹಿಂಗೆ ಮೀಸೆ ಗಡ್ಡ ಎಲ್ಲ ಇಟ್ಕೋಬೇಡ. ಹಿಂಗೆ ಮಂಗನ ಕೆಲಸ ಮಾಡ್ತಾ ಇರ್ತೀಯ, ಸುಮ್ಮನೆ ಎಲ್ಲ ಗಲೀಜಾಯ್ತದೆ ಅಂತ ಕೇಳಲೆ ನೋಡಲಿ. ತೂ ಹಂಗೆ ಚೆನ್ನಾಗಿ ಕಾಣಲ್ರು ಕಣಮ್ಮ. ಹಾಂ, ನೀನು ಕಾಣಿಸ್ತಾ ಇದೀಯಾ? ಸಾಕು ಬಿಡಪ್ಪ, ನಾಳೆ ಕೊಸಿ ಇರಲಿ. ಗೊತ್ತಿಲ್ಲ.